ಸ್ಪೀಕರ್ ಆಗಿ ಜಿಎಸ್ ಪಾಟೀಲ್ ಅವರನ್ನ ಆಯ್ಕೆ ಮಾಡಲಾಗಿದೆ. ಜಿಎಸ್ ಪಾಟೀಲ್ ಅವರು ಕೂಡ ಬಹಳ ಸತತವಾಗಿ ಗೆದ್ಕೊಂಡು ಬರ್ತಾ ಇದ್ದಂತವರು. ಸಚಿವಗಿರಿಗೆ ಸಂಬಂಧಪಟ್ಟ ಹಾಗೇನೂ ಕೂಡ ಅವರು ಬಹಳ ನಿರೀಕ್ಷೆಯಲ್ಲಿದ್ರು. ಬಟ್ ವಿಚಾರ ಅಂತಂದ್ರೆ ಗದಗದಿಂದ ಈ ಬಾರಿ ಯಾರಿಗೂ ಅವಕಾಶ ಸಿಕ್ಕಿಲ್ಲ. ಎಚ್ ಕೆ ಪಾಟೀಲ್ ಅವರಿಗೆ ಅವಕಾಶ ಸಿಕ್ಕಿತ್ತು ಕಳೆದ ಬಾರಿ, ಬಟ್ ಗದಗದಿಂದ ಈ ಬಾರಿ ಅವಕಾಶ ಸಿಕ್ಕಿಲ್ಲ. ಆ ಕಾರಣಕ್ಕಾಗಿನೇ ರೋಣ ಕ್ಷೇತ್ರದ ಶಾಸಕರಾಗಿರುವಂತಹ ಜಿಎಸ್ ಪಾಟೀಲ್ ಅವರನ್ನ ಸಭಾಧ್ಯಕ್ಷರನ್ನಾಗಿ ಇವಾಗ ಆಯ್ಕೆ ಮಾಡಲಾಗಿದೆ. ಇನ್ನು ಎಸ್ ಪೊನ್ನಣ್ಣ ಅವರನ್ನ ಉಪಸಭಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ. ಎಸ್ ಪೊನ್ನಣ್ಣ ಅವರಿಗೂ ಕೂಡ ಸಚಿವಗಿರಿ ಸಿಕ್ಬಿಡುತ್ತೆ. ಕಾನೂನು ಸಲಹೆಗಾರರಾಗಿದ್ದಂಥವ್ರು, ಮುಖ್ಯಮಂತ್ರಿ ಕಾನೂನು ಸಲಹೆಗಾರರಾಗಿದ್ದಂಥವ್ರು, ಸಚಿವಗಿರಿ ಸಿಕ್ಬಿಡುತ್ತೆ ಅನ್ನುವಷ್ಟರ ಮಟ್ಟಿದ್ದು. ಮತ್ತೆ ಬಹಳ ಸ್ಟ್ರಾಟಜಿಕಲಿ ಕಾಂಗ್ರೆಸ್ ಇಟ್ಟಿರುವಂತ ಒಳ್ಳೆ ಮೂವ್ ಇದು ಅನ್ನುವಂಥ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಯಾಕಂದ್ರೆ ಬಹಳ ಕಾನೂನು ತಜ್ಞರಾಗಿರುವಂತಹ ಕಾರಣಕ್ಕಾಗಿ ಎಸ್ ಪೊನ್ನಣ್ಣ ಅವರು ಹಿಂದಿನ ಮುಖ್ಯಮಂತ್ರಿಗಳಿಗೆ ವೈಯಕ್ತಿಕವಾಗಿ ಕೆಲ ಸಂಕಷ್ಟಗಳು ಎದುರಾದಂತಹ ಸಂದರ್ಭದಲ್ಲಿ ಅವ್ರು ಬೆನ್ನಿಗೆ ನಿಂತು ಅವ್ರಿಗೆ ಸಲಹೆಗಳನ್ನ ಕೊಡೋದು, ಸರ್ಕಾರ ಕೆಲ ಕಾನೂನಾತ್ಮಕವಾದಂತಹ ಸವಾಲುಗಳನ್ನ ಎದುರಿಸಿದಂತಹ ಸಂದರ್ಭದಲ್ಲಿ ಅದಕ್ಕೆ ಸಲಹೆಗಳನ್ನ ಕೊಟ್ಟು ಪೊನ್ನಣ್ಣ ಅವರು ಸ್ವಲ್ಪ ಈಗ ಮೇನ್ ಸ್ಟ್ರೀಮ್ ಅಲ್ಲಿ ಇದ್ರು, ಹೈಲೈಟ್ ನಲ್ಲಿ ಇದ್ರು. ಸೊ ಅವರಿಗೂ ಕೂಡ ಉಪಸಭಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ. ನೋಡಿ, ಪ್ರಾತಿನಿಧ್ಯ ಸಿಗದ ಜಿಲ್ಲೆಗಳು ಅನ್ನುವಂಥದ್ದು ಬಂದಾಗ ಗದಗ, ಹೌದು ಜಿಎಸ್ ಪಾಟೀಲ್ ಅವರು ಸ್ಪೀಕರ್ ಆಗಿದ್ದಾರೆ, ಆ ಕಾರಣಕ್ಕಾಗಿ ಗದಗವನ್ನ ಹೇಗೆ ಕನ್ಸಿಡರ್ ಮಾಡ್ತೀರಾ ಅಂತ ತಮ್ಮ ಭಾವನೆಗೆ ಬಿಟ್ಟಂಥದ್ದು. ವಿಜಯನಗರದಿಂದ ಯಾರಿಗೂ ಅವಕಾಶ ಸಿಕ್ಕಿಲ್ಲ, ಯಾದಗಿರಿಯಿಂದ ಸಿಕ್ಕಿಲ್ಲ, ರಾಯಚೂರಿನಿಂದ ಯಾರಿಗೂ ಸಿಕ್ಕಿಲ್ಲ, ಉಡುಪಿಯಿಂದ ಯಾರಿಗೂ ಸಿಕ್ಕಿಲ್ಲ. ಉಡುಪಿಯಿಂದ ಸಿಕ್ಕಿಲ್ಲ ಅನ್ನೋದಕ್ಕಿಂತ ಇರೋ 5 ಕ್ಷೇತ್ರದಲ್ಲಿ 5 ಕೂಡ ಅಲ್ಲಿ ಬಿಜೆಪಿನಲ್ಲಿ, ಕಾಂಗ್ರೆಸ್ಗೆ ಅವಕಾಶ ಇಲ್ಲ. ಕೊಡಗಿಗೆ ಸಂಬಂಧಪಟ್ಟಂಗೆ ಇಬ್ರು ಕೂಡ ಕಾಂಗ್ರೆಸ್ ಶಾಸಕರಿದ್ದಂಥದ್ದು. ಎಸ್ ಪೊನ್ನಣ್ಣ ಅವರಿಗೆ ಉಪಸಭಾಧ್ಯಕ್ಷ ಅವಕಾಶ ಸಿಕ್ಕಿದೆ. ಚಿಕ್ಕಬಳ್ಳಾಪುರಕ್ಕೆ ಸಂಬಂಧಪಟ್ಟಂಗೆ ಸಿಕ್ಕಿಲ್ಲ ಅವಕಾಶ, ಕೋಲಾರಕ್ಕೆ ಸಂಬಂಧಪಟ್ಟಂಗೂ ಸಿಕ್ಕಿಲ್ಲ. ಮುನಿಯಪ್ಪನವ್ರನ್ನ ಅಂತ ಅಂದ್ರು ಅವರು ಬೆಂಗಳೂರಿನಲ್ಲಿ ಗೆದ್ದಂಥವ್ರು, ದೇವನಹಳ್ಳಿ ಕ್ಷೇತ್ರದಿಂದ ಗೆದ್ದಂಥವ್ರು, ಹಾಗಾಗಿ ಅದು ಕೋಲಾರ ಅಂತ ಕನ್ಸಿಡರ್ ಆಗುತ್ತೋ ಇಲ್ವೋ ಅನ್ನುವಂಥದ್ದು ಅಗೈನ್ ಬಟ್ ಅವ್ರ ಮೂಲ ಕೋಲಾರ. ಸೊ ಈ ಕ್ಷೇತ್ರಗಳಿಗೆ ಯಾವುದೇ ಅವಕಾಶ ಸಿಕ್ಕಿಲ್ಲ. ಇನ್ನು ಬೀದರ್ನಿಂದ ಖಂಡ್ರೆ ಅವರಿಗೆ ಸಿಕ್ಕಿದೆ. ಕಲಬುರಗಿಗೆ ನೋಡಿ, ನಾನು ಆಗ್ತಾನೆ ಹೇಳಿದಾಗೆ ಬಂಪರ್ ಖರ್ಗೆ ಹಾಗೆ ಅಜಯ್ ಸಿಂಗ್ ಜೊತೆಗೆ ಶರಣ ಪ್ರಕಾಶ್ ಪಾಟೀಲ್ 3 ಜನಕ್ಕೆ ಅವಕಾಶ ಸಿಕ್ಕಿದೆ. ಬಳ್ಳಾರಿಯಿಂದ ನಾಗೇಂದ್ರ ಅವರಿಗೆ ಸಿಕ್ಕಿದೆ, ಕೊಪ್ಪಳದಿಂದ ತಂಗಡಗಿ ಅವರಿಗೆ ಸಿಕ್ಕಿದೆ, ಹಾಗೆ ವಿಜಯಪುರದಿಂದ ಎಂ ಬಿ ಪಾಟೀಲ್ ಅವರಿಗೆ ಅವಕಾಶ ಈಗ ಆಲ್ರೆಡಿ ಸಿಕ್ಕಾಗ ಹೋಗಿದೆ. ಬಾಗಲಕೋಟೆಯಿಂದ ವಿಜಯಾನಂದ ಕಾಶಪ್ಪನ ಅವರಿಗೆ ಸಿಕ್ಕಿದೆ. ಬೆಳಗಾವಿ ಬಂದಂತಹ ಸಂದರ್ಭದಲ್ಲಿ ಇಲ್ಲಿ ಸತೀಶ್ ಜಾರಕಿಹೊಳಿ ಹಾಗೆ ಲಕ್ಷ್ಮಣ ಸವದಿಗೆ ಅವಕಾಶ ಸಿಕ್ಕಿದೆ. ನಮ್ಗೆ ಕನಿಷ್ಠ 4 ಬೇಕು, ಯಾಕಂದ್ರೆ ನಮ್ದು 18 ಕ್ಷೇತ್ರಗಳಿರುವಂತ ಜಿಲ್ಲೆ ಅಂತ ಅವರು ಕ್ಲೈಮ್ ಮಾಡ್ತಾ ಇದ್ರು. ಧಾರವಾಡದಿಂದ ಸಂತೋಷ್ ಲಾಡ್ ಅವರಿಗೆ ಸಿಕ್ಕಿದೆ, ಹಾವೇರಿಯಿಂದ ರುದ್ರಪ್ಪ ಲಮಾಣಿ ಅವರಿಗೆ ಸಿಕ್ಕಿದೆ, ದಾವಣಗೆರೆಯಿಂದ ಬಸವಂತಪ್ಪ ಅವರಿಗೆ ಸಿಕ್ಕಿದೆ ಮಾಯಕೊಂಡ ಶಾಸಕರು, ಚಿತ್ರದುರ್ಗದಿಂದ ರಘುಮೂರ್ತಿ ಅವರಿಗೆ ಸಿಕ್ಕಿದೆ. ಹೀಗೆ ಜಿಲ್ಲಾವಾರು ಏನೇನಾಗಿದೆ ಅನ್ನೋದು ನೋಡ್ತಾ ಬರ್ತದೆ.